ತಾಲಿಪಟ್ಟ ರೆಡಿ ಆಯ್ತು. ಉತ್ತರ ಕರ್ನಾಟಕ ಸ್ಪೆಷಲ್. ಭಾರಿ ಬರತೈತ್ರಿ. ನಮಸ್ಕಾರ ರೀ ಎಲ್ಲಾರ್ಗು, ವೆಲ್ಕಮ್ ಟು ಮೈ ವಿಡಿಯೋಸ್. ಎಲ್ಲಾರು ಆರಾಮದಿರಿ, ಚಲೋ ಅದಿರ ಅಂತ ಅನ್ಕೊಂತೀನಿ. ಇವತ್ತೊಂದು ಹೊಸ ರೆಸಿಪಿ ತಗೊಂಬಂದಿನ್ರಿ ನಿಮಗ. ರೆಸಿಪಿ ಅನ್ನೋಕ್ಕಿಂತ ನಿಮ್ಗೆಲ್ಲಾರು ಗೊತ್ತೈತಿ, ಯಾಕಂದ್ರೆ ಉತ್ತರ ಕನ್ನಡ ಭಾಳ ಸ್ಪೆಷಲ್ ರೀ ಅದ. ನಾ ಯೂಶ್ವಲಿ ಇದು ಯಾವಾಗ ಮಾಡ್ತೀನಿ ಇಲ್ಲ ಅಮೇರಿಕಾ ಒಳಗ ಅಂತಂದಾಗ ನಂಗೆ ಜೋಳದ ರೊಟ್ಟಿ ತಿನ್ನೋದೈತಿ, ಭಾಳ ಕ್ರೇವಿಂಗ್ ಆಗತೈತಿ ಅಂದಾಗ ನಾ ಇದನ್ನ ಮಾಡ್ಕೊಂತೀನಿ. ಯಾಕಂದ್ರೆ ನಂಗೆ ಜೋಳದ ರೊಟ್ಟಿ ಮಾಡಕ್ ಬರಂಗಿಲ್ಲ. ನಾ ಇಲ್ಲಿ ಬಂದಾಗ ಕಲಿಯಾಕತ್ತೀನಿ. ಬಟ್ ನಂಗೆ ಇಲ್ಲಿ ಏನೈತ್ರಿ, ಹಿಟ್ಟ ಜಿಗಿನ ಇರಂಗಿಲ್ರಿ. ಜಿಗಿ ಇರಂಗಿಲ್ಲೋ, ನಾನ್ ಕಂಪ್ಲೇಂಟ್ ಮಾಡತ್ತೀನೋ ನನಗ್ ಗೊತ್ತಿಲ್ಲ. ನಮ್ಮ ಮಮ್ಮಿಗೆ ಬಂದು ಟ್ರೈ ಮಾಡಿದಾಗ ಗೊತ್ತಾಗತ್ತ. ಬಟ್ ಭಾಳ ದಿನ ಸ್ಟಾಕ್ ಹಿಟ್ ಇರ್ತೈತ್ರಿ, ಜಿಗಿ ಇರ್ತೈತಿಲ್ಲೋ ಗೊತ್ತಿಲ್ಲ. ನನಗೆ ಬಡ್ಯಾಕ ಬರಂಗಿಲ್ಲ. ಬಡದ್ ಹಿಂಗೆ ಎತ್ತಾಕ್ ಹೋದ್ರೆ ಹಿಂಗೆಲ್ಲ ಹರಿದ್ ಬರ್ತೈತಿ. ಒಂದ್ಸತಿ ನಾನು ಜೋಳ ರೊಟ್ಟಿ ಮಾಡೋದು ಹೆಂಗೈತಿ ಅಂತ ಅನ್ನೋದು ವಿಡಿಯೋ ಹಾಕಿ ತೋರಿಸ್ತೀನಿ, ನೋಡ್ರಿ. ಬಟ್ ಈ ಸದ್ಯಕ್ಕೆ ನಾ ಈಗ ಏನ್ ಮಾಡತ್ತೀನಿ ಅಂತಂದ್ರ ತಾಲಿಪಟ್ ಮಾಡತ್ತೀನಿ. ತಾಲಿಪಟ್ ಜೋಳದ ಹಿಟ್ಟು, ಜೋಳ ಗೋಧಿ, ನಂಗೆ ಎರಡು ಕನ್ಫ್ಯೂಸ್ ರೀ. ಜೋಳ ಗೋಧಿ ಎರಡು ಕನ್ಫ್ಯೂಸ್. ಜೋಳದ ಹಿಟ್ಟಿಂದ ಮಾಡಾಕತ್ತೀನಿ. ಸೊ ನೋಡುಂಬರ್ರಿ ಹೆಂಗ್ ಮಾಡ್ತೀನಿ ಅಂತ ಹೇಳಿ. ಈ ತಾಲಿಪಟ್ ಮಾಡಾಕ್ರಿ ನಮಗೊಂದು ಉಳ್ಳಾಗಡ್ಡಿ, ಒಂದು ಸಬ್ಬಸ್ಗಿ ಸೊಪ್ಪು, ಆಮೇಲೆ ಯಾವ್ದಾರ ಒಂದು ತರಕಾರಿ ತುರ್ಕೊಂಡ್ ಇಟ್ಕೋರಿ. ಆಮೇಲೆ ಇವೆಲ್ಲ ಮಸಾಲಾಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ರೀ, ಯಾವ ಮಸಾಲಾಸ್ ಅಂತ ಹೇಳಿ. ಸೊ ಈ ತಾಲಿಪಟ್ ಮಾಡೋಂಬರ್ರಿ ಈಗ. ಸೊ ತಾಲಿಪಟ್ ಮಾಡಾಕದು ಹಿಟ್ಟು ರೆಡಿ ಮಾಡ್ಕೋಬೇಕ್ರಿ. ಹಿಟ್ಟು ನಾದ್ಕೋಬೇಕು. ಅದಕ್ಕೆ ಒಂದು ಸಬ್ಬಸ್ಗೆ ಸೊಪ್ಪು ಚಲೋತ್ನಾಗ ತೊಳ್ಕೊಂಡು ಚಂದ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆಮೇಲೆ ಅದ್ರೊಳಗೆ ಒಂದು ಆನಿಯನ್ ಅಥವಾ ಈರುಳ್ಳಿ ಆರ್ ಉಳ್ಳಾಗಡ್ಡಿ ಅಂತ ನಾವು ಹಾಕ್ತೀವ್ರಿ. ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಹಾಕೊಂಡೇನ್ರಿ. ಆಮೇಲೆ ಅದಕ್ಕೆ ಒಂದು 4ರಿಂದ 5 ಮೆಣಸಿನ್ಕಾಯಿ. ಒಂದ್ಮೇಲೆ ನಿಮ್ಗೆ ಖಾರ ಭಾಳ ಇಷ್ಟ ಆಗ್ತೈತಿ, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕೋರಿ. ಆಮೇಲೆ ನಾ ಇದು ಬೀಟ್ರೂಟ್ ಇತ್ರಿ, ಬೀಟ್ರೂಟ್ ಹಾಕೊಂಡೇನಿ. ಇದ್ರೊಳಗೆ ನೀವು ಸೋರೆಕಾಯಿ ಹಾಕೊಂಡ್ರು ಭಾರಿ ಚಲೋ ಆಗುತ್ತೆ. ನಾನು ಇದ್ರೊಳಗೆ ಬೀಟ್ರೂಟ್ ಹೆಚ್ಚಿಕೊಂಡು ಇಟ್ಕೊಂಡೇನಿ. ಆಮೇಲೆ ಇದು ತಾಲಿಪಟ್ ಮಾಡಕ್ಕೆ 2 ಕಪ್ ಜೋಳದ ಹಿಟ್ಟು ಹಾಕೊಂಡೇನ್ರಿ. ಈ ತಾಲಿಪಟ್ಟಿಗೆ ಮೇನ್ ಜೋಳದ ಹಿಟ್ಟು ಬೇಕ್ರಿ. ಆಮೇಲೆ ಇದ್ರೊಳಗೆ 1 ಕಪ್ ಗೋಧಿ ಹಿಟ್ಟನ್ನು ಹಾಕೊಂಡೇನಿ. ಆಮೇಲೆ ನೀವು ಇದ್ರೊಳಗೆ ಬೇಸನ್ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಹಾಕೋಬೋದು. ಬಟ್ ನಾನು 2 ಕಪ್ ಜೋಳದ ಹಿಟ್ಟಿಗೆ 1 ಕಪ್ ಗೋಧಿ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡೇನ್ರಿ. ಅಕ್ಕಿ ಹಿಟ್ಟಿಂದ ಸ್ವಲ್ಪ ಕುರ್ಕುರು ಆಗ್ತಾವ್ರಿ, ಒಂದಿಟ್ಟು ಕ್ರಿಸ್ಪಿನೆಸ್ ಬರುತ್ತೆ. ಆಮೇಲೆ ಇವೆಲ್ಲ ಮಸಾಲ, ಪುಡಿ ಖಾರ, ಉಪ್ಪ, ಅರಶಿನ, ಜೀರಿಗೆ, ಅಜ್ವಾಯಿನ, ಕ್ಯೂಮಿನ್ ಪೌಡ್ರ್, ಕೊರಿಯಾಂಡರ್ ಪೌಡರ್ ಇವೆಲ್ಲ ಹಾಕೊಂಡೇನ್ರಿ. ಇದ್ರೊಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕೋಬೋದು. ನಾನು ನೆನಪಾರ್ದೆ ಹಾಕೊಳ್ಳೋದು, ನೀವು ಅದನ್ನು ಹಾಕೊಂಡು ಆಮೇಲೆ ಎಲ್ಲ ಚಲೋತ್ನಂಗೆ ಒಂದು ಸ್ವಲ್ಪ ಕೈಲೇ ಮಿಕ್ಸ್ ಮಾಡ್ಕೊರಿ ಫಸ್ಟ್. ಯಾಕಂದರೆ ಎಲ್ಲ ವೆಜಿಟೇಬಲ್ಸ್ ಹಾಕೊಂಡು ಇದ್ರೊಳಗೆ ನೀರಿನ ಅಂಶ ಇರ್ತೈತ್ರಿ. ಅದಕ್ಕೆ ಎಷ್ಟು ನೀರು ಹಾಕೋಬೇಕು ಅನ್ನೋದು ನಿಮಗೆ ಲೆಕ್ಕ ಹತ್ತತ್ತೆ. ಎಲ್ಲ ಚಂದಾಗೆ ಫಸ್ಟ್ ಹಂಗೆ ಕಲ್ಸ್ಕೊರಿ. ಆಮೇಲೆ ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನೀರು ಹಾಕ್ಕೊಂಡು ಕಲ್ಸ್ಕೊರಿ. ಮೆತ್ತಗೆ ಚಲೋ ಹಿಟ್ಟು ನಾದ್ಕೊಂಡು ಇಟ್ಕೊರಿ. ಆಮೇಲೆ ಇದ್ರೊಳಗೆ ನಾ ಆಗಳ ಹೇಳ್ದಂಗೆ ಬೇರೆ ತರಕಾರಿ, ಬೇರೆ ವೆಜಿಟೇಬಲ್ಸು ನಿಮ್ಮ ಮನ್ಯಾಗ ಯಾವಿರ್ತಾವ ಅದು ಹಾಕೋಬೇಕು. ಬೀಟ್ರೂಟ್ ಹಾಕೋಬೇಕಂತಲ್ಲ, ಸೋರೆಕಾಯ್ದು ಭಾರಿ ಮಸ್ತ್ ಆಗತ್ತೆ ರೀ. ಆಮೇಲೆ ಇದು ತಾಲಿಪಟ್ ಜೋಡಿ ಒಂದು ರಾಯ್ತ ಮಾಡ್ಕೋತೀನಿ ರೀ, ಕೋಸಂಬರಿ. ಅದು ಹೆಂಗೆ ಮಾಡೋದು ಅಂತ 3ರಿಂದ 4 ಚಮಚೆ ಮೊಸರು ಹಾಕೋರಿ. ನಿಮಗೆ ಎಷ್ಟು ಕೋಸಂಬರಿ ಮಾಡ್ಕೊಳಕ್ಕೆ ಆ ಲೆಕ್ಕದ ಮೇಲೆ ಹಾಕೋರಿ. ನಾನು ಒಂದು 3 to 4 ಚಮಚೆ ಮೊಸರು ಹಾಕೊಂಡ್ರೆ ಅದನ್ನ ಸ್ವಲ್ಪ ಚಂದಾಗಿ ಗೊಟ್ಟಾಸ್ಕೊಂಡೇನೆ ರೀ. ಅದೇನು ಒಂದು ಸ್ವಲ್ಪ ಚಮಚೆಯಲ್ಲಿ ಇದು ಮಾಡ್ಕೊಂಡ್ರಿ. ಆಮೇಲೆ ಮಿಕ್ಸ್ ಮಾಡ್ಕೊಂಡು ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೀನಿ. ಆಮೇಲೆ ಇದು ನಾನು ಬೀಟ್ರೂಟದ್ದು ಕೋಸಂಬರಿ ಮಾಡತ್ತೀನಿ ರೀ, ಅದಕ್ಕೆ ಬೀಟ್ರೂಟ ಹಾಕ್ಕೊಂಡೀನಿ. ಅದಕ್ಕೊಂದು ಸ್ವಲ್ಪ ಇದು ಜೀರಾ ಪೌಡ್ರ್, ಆಮೇಲೆ ಇದು ಹಿಂಗೆ ಹಾಕ್ಕೊಂಡೇನಿ ರೀ, ಭಾರಿ ಮಸ್ತಾಗುತ್ತೆ. ಆಮೇಲೆ ಉಪ್ಪು ಹಾಕೊಂಡ್ಬಿಡ್ರಿ. ಇದ್ರೊಳಗೂ ನೀವು ಕೋಸಂಬರಿ ಸಲುವಾಗಿ ನೀವು ಅದು ಸೌಂತಿಕಾಯ್ದು ಹಾಕೋಬೋದು, ಇಲ್ಲ ಸೋರೆಕಾಯ್ದು ಮಾಡ್ಕೋಬೋದು. ಭಾರಿ ಮಸ್ತ್ ಆಗ್ತೈತೆ ಇದ್ರ ಜೋಡಿ. ಇದ್ರೊಳಗೆ ಒಂದು ಸ್ವಲ್ಪ ಚಾಟ್ ಮಸಾಲಾನು ಹಾಕೋಬೋದು ರೀ, ಅದು ಚಲೋ ಟೇಸ್ಟ್ ಅನ್ಸುತ್ತೆ. ಇದ ನೋಡ್ರಿ ಹಿಟ್ಟ ಇನ್ನೇಂಗ್ ನಾದ್ಕೊಂಡ್ ಇಟ್ಕೊಂಡಿದ್ದೆ. ಎಲ್ಲ ಹೆಂಗ್ ನಾದಿನ ಅನ್ನೋ ತೋರ್ಸಿದ್ನಲ್ರಿ, ಅದ ಎಲ್ಲ ಜೋಳದ ಹಿಟ್ಟ, ಗೋಧಿ ಹಿಟ್ಟ, ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟ, ಆಮೇಲೆ ನನ್ನ ಹತ್ರ ಯಾವ ವೆಜಿಟೇಬಲ್ಸ್ ಇದ್ವಲ್ರಿ ಅವೆಲ್ಲ ಒಂದ್ ಸ್ವಲ್ಪ ತುರ್ಕೊಂಡು ಹಾಕೊಂಡು ಮಿಕ್ಸ್ ಮಾಡಿ ಚಂದಗೆ ಹಿಟ್ಟ ನಾದಿ ಸ್ವಲ್ಪ ನೀರೊಳಗೆ ಹಾಕೊಂಡು ನಾದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನ್ರಿ. ಇದು ಹೆಂಗ್ ತಟ್ಟುದು ಅಂತ ಹೇಳಿ ಅನ್ನೋದು ತೋರಿಸ್ತೀನಿ ಬರ್ರಿ ನಿಮಗೀಗ. ಸೊ ಇದ ನೀವ ಡೈರೆಕ್ಟ್ ಆಗಿ ತವಿ ಮೇಲೂ ತಟ್ಬೋದ್ರಿ. ಇಲ್ಲ ಅಂದ್ರ ಹಿಂಗ ಪಾಸ್ಮೆಂಟ್ ಪೇಪರ್ ಇರ್ತಾವ್ರಿ, ಬಟರ್ ಪೇಪರ್ ಇರ್ತಾವ, ಅದ್ರ ಮೇಲೆ ತಟ್ಕೋಬಹುದು, ಇಲ್ಲ ತಗಡ್ ಮೇಲೆ ತಟ್ಕೋಬಹುದು. ನಾ ಏನ್ ಮಾಡ್ತೀನಿ, ಡೈರೆಕ್ಟ್ ತವಿ ಮೇಲೆ ತಟ್ತೀನಿ.
ತೆವಿ ತಣ್ಣಗಿರ್ಬೇಕ್ರಿ. ಬಿಸಿ ಇದ್ದಾಗ ಒಂದ್ ಸ್ವಲ್ಪ ನೀರ್ ಹಚ್ಕೊಂಡ್ ಮಾಡ್ಬೇಕಾಗತ್ತ. ಅದು ಈಸಿ ಆಗತ್ರಿ. ಯಾ ಸೊ ಬಿಸಿ ಬಿಸಿ ತವಿ ಮೇಲೆ ತಟ್ಟಿದ್ರ ಒಂದ್ ಸ್ವಲ್ಪ ಹತ್ಕೊಳ್ಳೋದಿಲ್ರಿ ಚಂದಗೆ. ಅದಕ್ ನಾ ಏನ್ ಮಾಡ್ತೀನಿ, ಇದು ತಣ್ಣಗ ಐತ್ರಿ ತೆವಿ, ಇದೇನ್ ಕಾಯ್ದಿಲ್ಲ ಈಗ. ಸೊ ಅದ್ರ ಮ್ಯಾಗ ಹಿಂಗ್ ಹಾಕಿ ಹಿಂಗ್ 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 ತಟ್ಕೊಂತೀನ್ರಿ ನಾನು. ಸೊ ಚಂದಗೆ ಕೈಯಿಂದನೇ ಸ್ವಲ್ಪ ತಳ್ಳಗ ತಟ್ಕೋರಿ ಇದನ್ನ. ಎಲ್ಲಾ ಕಡೆ ಸ್ವಲ್ಪ ಚಂದಗೆ ಸ್ವಲ್ಪ ದೊಡ್ಡದ್ ಮಾಡ್ಕೋರಿ, ಹಿಂಗ ಹರಡಿಸ್ಕೋರಿ. ಇದ ಭಾಳ ಈಸಿ ಆಗತ್ರಿ, ಕ್ವಿಕ್ ಆಗತ್ತ. ಜೋಳದ ರೊಟ್ಟಿ ಯಾರಿಗ್ ಮಾಡ್ಕೊಳಕ್ ಬರಂಗಿಲ್ಲ, ಅವ್ರ ಮನ್ಯಾಗ ಇದನ್ ಮಾಡ್ಬೋದ್ರು. ಸಣ್ಣ ಮಕ್ಳು ಯಾರು ಜೋಳದ ರೊಟ್ಟಿ ತಿನ್ನಂಗಿಲ್ಲಲ್ರಿ, ಅವ್ರಿಗೂ ಹಿಂಗ ಇದನ್ ಮಾಡ್ಕೊಡ್ಬೇಕ್ರಿ. ಭಾಳ ಚಲೋ ಆಗತ್ತ. ಇದ್ ನೋಡ್ರಿ ಎಷ್ಟ್ ಕಲರ್ಫುಲ್ ಆಗೈತಿ. ನಾ ಬೀಟ್ರೂಟ್ ಹಾಕಿನಲ್ರಿ, ಆ ಕಡೆ ನೋಡಿದ್ರ ಬೀಟ್ರೂಟ್ ಹಾಕಿನಿ, ಸಬ್ಬಸ್ಗಿ ಹಾಕಿನಿ. ಸಬ್ಬಸ್ಗಿನು ಯಾರು ಒಂದೊಂದ್ಸತಿ ಪಲ್ಯ ತಿನ್ನಾಕ ಇಷ್ಟ ಪಡಲ್ಲ, ಅದಕ್ಕ ಹಿಂಗ ಸಬ್ಬಸ್ಗಿ ನಾ ಹಿಂಗ ಹಾಕಿನ್ರಿ. ನಿಮಗ ಕೈಗೆ ಹತ್ಕೊಳತೈತಿ ಹಂಗ ಹಿಂಗ ಅಂದ್ರ ಒಂದ್ ಸ್ವಲ್ಪ ನೀರಾಗ ಹಿಂಗ್ ಕೈ ಅಂಟಿಸ್ಕೊಂಡ ಹಿಂಗ್ 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 ತಟ್ರಿ. ನಡುವ ಹೋಲ್ಸ್ ಮಾಡ್ರಿ, ಹಿಂಗ ಒಂದ್ 4 ಹೋಲ್ಸ್ ಮಾಡ್ರಿ. ನೀವು ಇದಕ್ಕ ಬೇಕಂದ್ರ ತುಪ್ಪ ಹಾಕೋರಿ, ಎಣ್ಣೆ ಹಾಕೋರಿ. ನಾ ಯೂಶ್ವಲಿ ತುಪ್ಪ ಹಾಕ್ತೀನ್ರಿ. ಸೊ ಭಾಳ ತುಪ್ಪ ಹಾಕಿನಂತ ಅನ್ಕೋಬೇಡ್ರಿ. ನಾ ಒಂದ್ ಸ್ವಲ್ಪ ಎಣ್ಣೆ ಕಮ್ಮಿ ಯೂಸ್ ಮಾಡ್ತೀನಿ, ತುಪ್ಪನ ಜಾಸ್ತಿ ಯೂಸ್ ಮಾಡೋದು. ಅವಾಗ ಇದನ್ನ ಆನ್ ಮಾಡಿ ಚಂದಗೆ ಬೇಯಿಸ್ಕೊಂಡ್ಬಿಡ್ರಿ. ಇದ್ ನೋಡ್ರಿ ಚಂದಗೆ ಎಲ್ಲ ಬೇಯತೈತಿ. ಅಷ್ಟ ತೆಮಿ ಬಿಸಿ ಆಗಕ್ ಟೈಮ್ ತಗೋತೈತಲ್ಲ, ನಾ ತಣ್ಣಗಿಟ್ಟಿದ್ನಿರಿ. ಸೊ ಹಿಂಗ ಹೋಲ್ಸ್ ಮಾಡೋದ್ರಿಂದ ಅದ್ರ ಹೋಲ್ಸ್ ಒಳಗೂ ಹೋಗ್ಬಿಟ್ಟು ಚಲೋತ್ನೇ ಕುದಿ. ತಾಲಿಪಟ್ಟ ರೆಡಿ ಆತು. ಉತ್ತರ ಕರ್ನಾಟಕ ಸ್ಪೆಷಲ್. ತಿಂದು ನೋಡ್ತೀನಿ ಹೆಂಗಾಗ್ಯದ ಅಂತ ಹೇಳಿ. ಮಸ್ತ್ ಐತ್ರಿ, ಸೂಪರ್ ಹೆಲ್ದಿ. ಬೀಟ್ರೂಟ್, ಸಬ್ಬಸ್ಗಿ, ಮೆಣಸಿನ್ಕಾಯಿ, ಖಾರ, ಉಪ್ಪ ಎಲ್ಲ ಹಿಟ್ಟಿಂದು ಫ್ಲೇವರ್ ಭಾರಿ ಬರತೈತ್ರಿ. ನೀವು ಒಂದ್ಸತಿ ಮನೆಯೊಳಗೆ ಟ್ರೈ ಮಾಡಿ ಹೇಳ್ರಿ. ನನಗೆ ತಡ್ಕೊಳಕ್ಕಾಗತ್ತಿಲ್ಲ, ಭಾಳ ಖುಷಿಯಾಗೈತಿ, ತಿಂತೀನಿ. ನೀವು ಇದು ಮನ್ಯಾಗ ಟ್ರೈ ಮಾಡಿ ತಿಂದು ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಓಕೆ ಬಾಯ್. ಮಾತಾಡಕತ್ಬಿಟ್ಟೀನಿ, ಏನು ತಿನ್ನಾಕತ್ಬಿಟ್ಟೀನಿ, ಮಾತಾಡಕ್ ಆಗತ್ತಿಲ್ರಿ. ಓಕೆ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.